ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಮನೆಯಲ್ಲಿ ಕುಳಿತು ವಧುವರ ಅನ್ವೇಷಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಆತ್ಮೀಯ ವೀಕ್ಷಕರೇ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ನಮ್ ಸಂಪ್ರದಾಯ ನಮ್ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ನಾಗರ ಪಂಚಮಿಯನ್ನ ಒಡ ಹುಟ್ಟಿದವರ ಹಬ್ಬ ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೇವೆ. ಅದೇ ರೀತಿ ಮಧ್ಯ ಹಾಗೂ ಉತ್ತರ ಭಾರತದಲ್ಲಿ ರಕ್ಷಾ ಬಂಧನವನ್ನ, ರಾಖಿ ಹಬ್ಬವನ್ನ ಅತ್ಯಂತ ಪ್ರೀತಿಯಿಂದ ಆಸಕ್ತಿಯಿಂದ ಸಹೋದರ ಸಹೋದರಿಯರ ನಡುವಿನ ಕರ್ತವ್ಯ ಹಾಗೂ ಪ್ರೀತಿಯ ಸಂಕೇತವಾಗಿ ಈ ರಕ್ಷಾ ಬಂಧನವನ್ನ ಆಚರಿಸ್ತಾರೆ. ಈಗ ನಮ್ಮಲ್ಲೂ ಕೂಡ, ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ರಕ್ಷಾ ಬಂಧನವನ್ನ ಅತ್ಯಂತ ಆಸಕ್ತಿಯಿಂದ ಪ್ರೀತಿಯಿಂದ ಆಚರಿಸೋದ್ರಿಂದ ಈಗ ಈ ರಕ್ಷಾ ಬಂಧನ ಭಾರತದಾದ್ಯಂತ ಸಾರ್ವತ್ರಿಕ ಹಬ್ಬವಾಗಿ ಆಚರಣೆಗೊಳ್ಳುತ್ತದೆ. ಈ ರಕ್ಷಾ ಬಂಧನ, ಈ ಹಬ್ಬ ಬರೋದು ಶ್ರಾವಣ ಮಾಸದ ಮೊದಲ ಹುಣ್ಣಿಮೆಯಂದು. ಆ ಹಬ್ಬದ ದಿನ ಕುಟುಂಬದವರೊಡನೆ ಸಹೋದರ ಸಹೋದರಿಯರು ಒಟ್ಟುಗೂಡಿ ತಮ್ಮ ಸಹೋದರರಿಗೆ, ಅಂದರೆ ಅಕ್ಕ ತಂಗಿ ಯಾರಾದರೂ ಆಗಲಿ, ತಮ್ಮ ಅಣ್ಣ ತಮ್ಮಂದರಿಗೆ ತಾವೇ ತಯಾರಿಸಿದಂತಹ ಬಣ್ಣದ ದಾರ ಅಥವಾ ಈಗೀಗ ಅಂಗಡಿಯಲ್ಲಿ ಬಹಳನೇ ಸುಂದರವಾಗಿ ತಯಾರಿಸ್ತಾರೆ ರಾಖಿಯನ್ನ, ಅದನ್ನ ಕೊಂಡು ತಂದು ತಮ್ಮ ಸಹೋದರರ ಮುಂಗೈನ ಮಣಿಕಟ್ಟಿಗೆ ಕಟ್ಟಿ ಆ ದೇವರಲ್ಲಿ ತನ್ನ ಸಹೋದರನನ್ನ ರಕ್ಷಿಸುವಂತ ಬೇಡಿಕೊಳ್ತಾ, ತನ್ನ ಸಹೋದರನನ್ನು ನನ್ನನ್ನು ನೀನು ಸದಾ ರಕ್ಷಿಸು ಅಂತ ಕೇಳ್ಕೊಳ್ಳೋದೇ ಈ ರಕ್ಷಾ ಬಂಧನದ ಒಂದು ಆಚರಣೆ. ಅದಕ್ಕೆ ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಗೆ ಏನಾದರೂ ಒಂದು ಕಾಣಿಕೆಯನ್ನ ಕೊಟ್ಟು ಅವರನ್ನ ಸಂಪ್ರೀತಗೊಳಿಸ್ತಾರೆ. ಇದು ರಕ್ಷಾ ಬಂಧನವನ್ನ ಆಚರಿಸುವಂತಹ ಪರಿ. ರಕ್ಷಾ ಬಂಧನ ಮಾನ್ಸೂನ್ ಹಬ್ಬವಾಗಿದ್ದು ಇದು ಆಳವಾದ ಅರ್ಥವನ್ನ ಹೊಂದಿದೆ. ಮಳೆಗಾಲ ಜೀವನದ ಎಲ್ಲ ಕೊಳಕು ಮತ್ತು ಸಂಕೋಚನಗಳನ್ನ ನಿರ್ಮೂಲನೆ ಮಾಡುತ್ತೆ. ಈ ಋತುವು ನಮಗೆ ಶ್ರೀಮಂತಿಕೆಯನ್ನ ನೀಡುತ್ತೆ ಮತ್ತೆ ನಮ್ಮ ಜೀವನವನ್ನ ಪೂರ್ಣವಾಗಿ ಸವಿಯೋದಕ್ಕೆ ಹೊಸ ಭರವಸೆಯನ್ನ ನೀಡುತ್ತೆ. ಅದಕ್ಕೋಸ್ಕರನೇ ಸಹೋದರ ಸಹೋದರಿಯರ ನಡುವಿನ ಪ್ರೀತಿಯ ಕಳಂಕವಿಲ್ಲದ ಬಂಧನ ಮತ್ತು ಅದೃಷ್ಟದ ಆಗಮನವನ್ನು ಆಚರಿಸಲು ಶ್ರಾವಣ ಮಾಸದ ಈ ದಿನವನ್ನ ಪವಿತ್ರ ಅಂತ ಪರಿಗಣಿಸಲಾಗತ್ತೆ. ನಮ್ಮ ಇತಿಹಾಸದ ಪುಟಗಳನ್ನ ನಾವು ತೆರೆದು ನೋಡಿದಾಗ ಬ್ರಿಟಿಷರು ನಮ್ಮ ಭಾರತೀಯರಲ್ಲಿ ಧರ್ಮ ವೈಷಮ್ಯಗಳನ್ನ ಬಿತ್ತಿ ಅವರನ್ನ ಬೇರ್ಪಡಿಸೋದಕ್ಕೆ ನೋಡಿದಾಗ ರವೀಂದ್ರನಾಥ್ ಟ್ಯಾಗೋರರು 1905ರಲ್ಲಿ ಈ ರಾಖಿ ಹಬ್ಬವನ್ನ ಸಾರ್ವತ್ರಿಕ ಹಬ್ಬವನ್ನಾಗಿ ಘೋಷಿಸಿ ಎಲ್ಲ ಭಾರತೀಯರು ಪರಸ್ಪರ ಒಂದಾಗಿ ಇರಬೇಕು ಅಂತ ಹೇಳಿ ಈ ರಾಖಿ ಹಬ್ಬವನ್ನ ಪ್ರತಿಯೊಬ್ಬರು ಆಚರಿಸಬೇಕು ಅನ್ನೋ ಒಂದು ಘೋಷಣೆಯನ್ನ ಮಾಡಿದ್ರು ರವೀಂದ್ರನಾಥ್ ಟ್ಯಾಗೋರರು. ಹಾಗೇನೆ ಚಿತ್ತೂರಿನ ಮೇಲೆ ಬಹದ್ದೂರ್ ಶಾ ಆಕ್ರಮಣವನ್ನ ಮಾಡಿದಾಗ ವಿಧವೆ ರಾಣಿಯಾದಂತಹ ಚಿತ್ತೂರಿನ ರಾಣಿ ಕರ್ಣಾವತಿ ಹುಮಾಯೂನ್ಗೆ ಪತ್ರ ಬರಿತಾಳಂತೆ. ಜೊತೆಗೆ ರಾಖಿಯನ್ನ ಕೂಡ ಇಟ್ಟು ಅವನಿಗೆ ಕಳಿಸ್ತಾಳೆ ಸಹಾಯವನ್ನ ಕೋರಿ. ಆಗ ಹುಮಾಯೂನ್ ಸಹೋದರತ್ವದ ಪ್ರೀತಿಯಿಂದ ತನ್ನ ಸೇನೆಯನ್ನ ಚಿತ್ತೂರಿಗೆ ಕಳಿಸ್ತಾನೆ, ಅವಳನ್ನ ಕಾಪಾಡಕ್ಕೋಸ್ಕರ. ಹಾಗೇನೆ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಅವನನ್ನ ಧೈರ್ಯವಾಗಿ ಎದುರಿಸಿದವನು ಪೋರಸ್. ಅಲೆಕ್ಸಾಂಡರನ ಹೆಂಡತಿ ರುಕ್ಸಾನ ಪೋರಸ್ಗೆ ಈ ರಕ್ಷಾ ಬಂಧನ, ಈ ರಾಖಿಯನ್ನ ಕಳಿಸ್ತಾಳಂತೆ, ತನ್ನ ಗಂಡನನ್ನ ಕೊಲ್ಲಬೇಡ ಅನ್ನೋ ಒಂದು ಸಂದೇಶದೊಂದಿಗೆ. ಹಾಗಾಗಿ ಪೋರಸ್ ಅಲೆಕ್ಸಾಂಡರನ್ನ ಸೋಲಿಸಿದ್ರೂ ಕೂಡ ಅವನನ್ನ ಕೊಲ್ಲದೆ ಬಿಡ್ತಾನೆ. ನೋಡಿದ್ರಾ, ಇತಿಹಾಸದಲ್ಲೂ ಕೂಡ ಈ ರಕ್ಷಾ ಬಂಧನದ ಪವಿತ್ರತೆ, ಅದರ ಮಹತ್ವ ನಮಗೆ ಸಿಗತ್ತೆ. ಇನ್ನು ನಮ್ಮ ಪುರಾಣದಲ್ಲಂತೂ ಬೇಕಾದಷ್ಟು ಈ ರಾಖಿ ಬಂಧನದ ಕುರಿತಾಗಿ ಕಥೆಗಳು ನಮಗೆ ಸಿಗತ್ತೆ. ಇಂದ್ರನ ಹೆಂಡತಿಯಾದ ಶಚೀದೇವಿ ಬಲಿಷ್ಠ ರಾಕ್ಷಸ ರಾಜ ಬಲಿ ವಿರುದ್ಧದ ಯುದ್ಧದ ಸಮಯದಲ್ಲಿ ಇಂದ್ರನನ್ನು ರಕ್ಷಿಸೋದಕ್ಕೆ ಇಂದ್ರನ ಮಣಿಕಟ್ಟಿನ ಸುತ್ತಲೂ ದಾರವನ್ನ ಕಟ್ಟುತ್ತಾಳೆ. ಅಂದ್ರೆ ಇಲ್ಲಿ ನೋಡಿ, ಶಚೀದೇವಿ ತನ್ನ ಗಂಡನಿಗೆ ರಾಖಿಯನ್ನ ಕಟ್ತಾಳೆ. ಅಂದ್ರೆ ಈ ರಾಖಿ ಅನ್ನೋದು ಕೇವಲ ಸಹೋದರತ್ವವನ್ನ ಮಾತ್ರ ಬಿಂಬಿಸದೆ ಪುರುಷರಿಗೆ ರಕ್ಷಣೆಯನ್ನು ನೀಡುವ ಒಂದು ದೋರವಾಗಿ ಕೂಡ ಇದನ್ನ ಪರಿಗಣಿಸಲ್ಪಡುತ್ತೆ. ಹಾಗಾಗಿ ಹಿಂದಿನ ಕಾಲದಲ್ಲಿ
ಯುದ್ಧಕ್ಕೆ ಹೊರಡುವ ಪ್ರತಿ ಪುರುಷರಿಗೂ ಕೂಡ ಈ ರಾಖಿಯನ್ನ ಒಂದು ರಕ್ಷೆಯನ್ನಾಗಿ ಕಟ್ಟಿ ಕಳಿಸಲಾಗ್ತಾ ಇತ್ತು. ಗಣೇಶನ ಸಹೋದರಿ ದೇವಿ ಮಾನಸ ರಕ್ಷಾಬಂಧನದಂದು ಗಣೇಶನಿಗೆ ರಾಖಿಯನ್ನ ಕಟ್ತಾಳೆ. ಇದನ್ನು ನೋಡಿದ ಗಣೇಶನ ಪುತ್ರರಾದ ಶುಭ್ ಮತ್ತು ಲಾಭ್ ತಮಗೆ ಸಹೋದರಿ ಇಲ್ಲ ಅಂತ ಬೇಸರಗೊಂಡಾಗ ಅವರಿಗಾಗಿ ಸಂತೋಷಿ ಮಾತೆಯನ್ನ ಸೃಷ್ಟಿಸಲಾಗತ್ತೆ. ಆ ರಕ್ಷಾಬಂಧನದಂದು ಶುಭ, ಲಾಭ ಹಾಗೂ ಸಂತೋಷಿ ಮಾರ ಪೂಜೆಯನ್ನ ಮಾಡುವಂತಹ ವಾಡಿಕೆ ಕೂಡ ನಮ್ಮಲ್ಲಿದೆ. ಮಹಾಭಾರತದ ಕಥೆಯಲ್ಲಿ ಬರುವ ಹಾಗೆ ಶಿಶುಪಾಲ ವಧೆಯಲ್ಲಿ ಕೃಷ್ಣನ ಬೆರಳಿಗೆ ಗಾಯವಾದಾಗ ದ್ರೌಪದಿ ತನ್ನ ಸೆರಗನ್ನ ಹರಿದು ಕೃಷ್ಣನ ಮಣಿಕಟ್ಟಿಗೆ ಕಟ್ಟಿ ರಕ್ತ ನೆಲಕ್ಕೆ ಬೀಳದಂತೆ ತಡಿತಾಳೆ. ಅದನ್ನು ಅವಳ ಪ್ರೀತಿಯ ರಕ್ಷೆಯನ್ನಾಗಿ ಸ್ವೀಕರಿಸಿದ ಕೃಷ್ಣ ನಂತರ ದ್ರೌಪದಿಯ ವಸ್ತ್ರಾಪಹರಣದಲ್ಲಿ ಸೀರೆಯನ್ನ ಅಕ್ಷಯ ಮಾಡಿ ಅವಳನ್ನ ರಕ್ಷಿಸ್ತಾನೆ. ಅಲ್ಲದೆ ಕುರುಕ್ಷೇತ್ರ ಮಹಾಯುದ್ಧ ಆರಂಭವಾದಾಗ್ಲೂ ಕೂಡ ತನ್ನ ಪತಿಯರನ್ನು ಕಾಪಾಡುವಂತೆ ದ್ರೌಪದಿ ಕೃಷ್ಣನಿಗೆ ರಾಖಿಯನ್ನು ಕಟ್ಟುತ್ತಾಳೆ ಅನ್ನೋ ಉಲ್ಲೇಖ ಕೂಡ ನಮಗೆ ಸಿಗತ್ತೆ. ಹೀಗಾಗಿ ರಕ್ಷಾಬಂಧನ ಪರಸ್ಪರ ಪ್ರೀತಿ, ನಂಬಿಕೆ, ವಿಶ್ವಾಸ ಹಾಗೆ ರಕ್ಷಣೆಯ ಮೌಲ್ಯಗಳನ್ನ ಹುಟ್ಟುಹಾಕೋದಲ್ಲದೆ ಕೌಟುಂಬಿಕ ಸಾಮರಸ್ಯವನ್ನ, ಕೌಟುಂಬಿಕ ಸಹಬಾಳ್ವೆಯನ್ನ ಎತ್ತಿಡಿಯುವಂತ ಒಂದು ಹಬ್ಬವಾಗಿದೆ. ಭಾರತದ ವಿವಿಧ ಪ್ರದೇಶಗಳ ರೈತ ಸಮುದಾಯಕ್ಕೆ ರಾಖಿ ಪೂರ್ಣಿಮೆಯ ದಿನದಂದು ಶ್ರಾವಣಿಯ ಆಚರಣೆಯು ವಿಶೇಷವಾದ ಮಹತ್ವವನ್ನ ಹೊಂದಿದೆ. ಉತ್ತಮ ಕೊಯ್ಲು ಕಾಲವು ಸಮೃದ್ಧ ಮಳೆ ನೀರಿನ ಮೇಲೆ ಅವಲಂಬಿತವಾಗಿದೆ. ಕೃಷಿ ಚಟುವಟಿಕೆಗಳಿಗೆ ಸಾಕಷ್ಟು ನೀರು ಪಡೆಯುವುದಕ್ಕೆ ಮಾನ್ಸೂನ್ ಉತ್ತಮ ಸಮಯ. ಆದ್ದರಿಂದ ಬಿಹಾರ, ಮಧ್ಯಪ್ರದೇಶ ಮತ್ತು ಜಾರ್ಖಂಡ್ ಅಂತಹ ರಾಜ್ಯಗಳ ರೈತರು ಮಣ್ಣಿನ ಫಲವತ್ತತೆಗಾಗಿ ಭೂಮಿಯನ್ನು ಪೂಜಿಸುವ ದಿನ ಕೂಡ ಇದೇ ಪೌರ್ಣಮಿ ರಕ್ಷಾಬಂಧನದ ದಿನವಾಗಿದೆ. ದೇಶದ ಮೀನುಗಾರರ ಸಮುದಾಯಕ್ಕೆ ಸಂಬಂಧಿಸಿದಂತೆ ರಕ್ಷಾಬಂಧನ ಹಬ್ಬಕ್ಕೆ ಹೆಚ್ಚಿನವಾದ ಮಹತ್ವ ಇದೆ. ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್ ಮತ್ತು ಗೋವಾದಂತಹ ರಾಜ್ಯಗಳು ರಾಖಿ ಹಬ್ಬವನ್ನ ವಿವಿಧ ವಿಧಿಗಳ ಮೂಲಕ ಆಚರಣೆ ಮಾಡ್ತಾರೆ. ಮೀನುಗಾರರ ಸಮುದಾಯ ತಮ್ಮ ಜೀವನೋಪಾಯಕ್ಕಾಗಿ ಸಂಪೂರ್ಣವಾಗಿ ಸಮುದ್ರವನ್ನೇ ಅವಲಂಬಿಸಿರ್ತಾರೆ. ಸಮುದ್ರದ ನೀರು ಮತ್ತು ಮೀನುಗಳು ಮಳೆಗಾಲದಿಂದ ಧನಾತ್ಮಕವಾಗಿ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಇದನ್ನ ನಾರಿಯಲ್ ಪೂರ್ಣಿಮಾ ಅನ್ನೋ ಹೆಸರಿನಲ್ಲಿ ಹಬ್ಬವನ್ನ ಆಚರಿಸಿ ಆ ದಿನ ವರುಣ ದೇವರನ್ನ ಆರಾಧಿಸಿ ಪರಸ್ಪರ ರಕ್ಷಾಬಂಧನವನ್ನ ಕಟ್ಟಿ ಈ ರಾಖಿ ಹಬ್ಬವನ್ನ ಆಚರಿಸ್ತಾರೆ. ಒಟ್ಟಿನಲ್ಲಿ ನಮ್ಮ ಭಾರತದಾದ್ಯಂತ ಆಚರಿಸುವ ಹಬ್ಬಗಳೆಲ್ಲವೂ ಒಂದು ಸಾಮರಸ್ಯವನ್ನು ಎತ್ತಿ ಹಿಡಿಯುವಂತಹ, ಒಂದು ಕೌಟುಂಬಿಕ ಮೌಲ್ಯಗಳನ್ನ ಉಳಿಸಿ ಬೆಳೆಸುವಂತಹ ಹಬ್ಬಗಳಾಗಿವೆ. ಹಾಗಾಗಿ ಇವತ್ತಿಗೂ ಕೂಡ ಇಂತಹ ಹಬ್ಬಗಳ ಆಚರಣೆಗಳನ್ನ ನಾವು ಮಾಡಿ ಮುಂದುವರಿಸಿಕೊಂಡು ಹೋಗಿ ನಮ್ಮ ಭಾರತದ ಸಂಸ್ಕೃತಿಯನ್ನ ಉಳಿಸಿಕೊಳ್ಳಬೇಕಾದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಹೇಗಿತ್ತು ಇವತ್ತಿನ ರಕ್ಷಾಬಂಧನದ ಈ ವಿಚಾರ? ನಿಮ್ಮ ಲೈಕ್ಸ್ ಮತ್ತು ಶೇರ್ಗಳು ಖಂಡಿತವಾಗೂ ಬರಬೇಕು. ಹಾಗೇನೆ ನಿಮ್ಮ ಪ್ರತಿಕ್ರಿಯೆ ಕೂಡ ನಮಗೆ ಮುಖ್ಯ. ಹೇಗಿತ್ತು ಇವತ್ತಿನ ಈ ರಕ್ಷಾಬಂಧನದ ಮಾಹಿತಿ ಹಾಗೂ ಮಹತ್ವ? ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳು ಹಾಗೆ ನಿಮ್ಮಲ್ಲಿ ಯಾವುದೇ ಇನ್ನಿತರ ಮಾಹಿತಿಗಳಿದ್ರೂ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.